ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಕ್ಕಂಥ ವೀಡಿಯೋಗಳು ನಿಮಗೆ ಬಂದು ತಲುಪ್ತವೆ. ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ವಂದನೆಗಳು. ಇವತ್ತಿನ ವಿಷಯ ಯಾವುದು ಅಂತಂದರೆ ದಾಳಿಂಬೆ. ದಾಳಿಂಬೆ ಅಂದರೆ ಬಹಳಷ್ಟು ಜನಗಳಿಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯ, ಗಿಡ ಅದು. ದಾಳಿಂಬೆ ನಾವು ತಿಂತಾ ಇರ್ತಕ್ಕಂಥ ದಾಳಿಂಬೆ. ಈ ದಾಳಿಂಬೆ ಗಿಡ ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಜನಾಕರ್ಷಣೆ, ಧನಾಕರ್ಷಣೆ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಅದು ಜನಾಕರ್ಷಣೆ ಮತ್ತು ಧನಾಕರ್ಷಣೆಗೆ ಬಹಳಷ್ಟು ಅನುಕೂಲಕರವಾಗಿದೆ. ಯಾವುದು ಅಂತಂದರೆ ಇದು ನೋಡಿ, ದಾಳಿಂಬೆ ಗಿಡದ ಮೇಲೆ ಬದನಿಕೆ ಅಂತ ಬರುತ್ತೆ. ಅಂದರೆ ಇದು ಕೊಂಬೆ. ಈ ಕೊಂಬೆಗೆ ಅಲ್ಲಲ್ಲೂ ಟೆಚ್ಚಲ್ಲಿರುತ್ತೆ ಅತ್ತೆ ಹೊರತು ಇದ್ರ ಮೇಲೆ ಬೆಳೆದಂಗೆ ಇರ್ತದೆ. ನೋಡಿ, ಈ ಕಡ್ಡಿಯಿಂದ ಸಪ್ರೇಟೇ ಇದೆ, ಒಂದು ಸರಿ ಬೆಳೆದಂಗೆ ಇರ್ತದೆ. ನೋಡಿ, ಇದು ಬಂದು ನೋಡಿ ಹಿಂಗಿರುತ್ತೆ. ಎಲೆಗಳು ಉದ್ದ ಇರುತ್ತೆ, ತುಂಬ ದಪ್ಪ ಇರುತ್ತೆ. ದಪ್ಪ ಆಕಾರದಲ್ಲಿ ಈ ಎಲೆಗಳಿರೋದ್ರಿಂದ ಇದು ಬದನಿಕೆ. ಅಂದರೆ ದಾಳಿಂಬೆ ಗಿಡದ ಮೇಲೆ ಪ್ರತ್ಯೇಕವಾಗಿ ಮತ್ತೊಂದು ಗಿಡ ಬೆಳೆಯತಕ್ಕಂಥದ್ದೇ ಬದನಿಕೆ ಅಂತ ಕರೆಯೋದು. ಈ ಬದನಿಕೆನ ಒಳ್ಳೆಯ ನಕ್ಷತ್ರದಲ್ಲಿ, ಪುಷ್ಯ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ, ಈ ರೀತಿ ಗುರುವಾರ ಅಥವಾ ಶುಕ್ರವಾರ ಬಿದ್ದ ದಿನಗಳಲ್ಲಿ ತುಂಬ ಉತ್ತಮವಾದ ನಕ್ಷತ್ರ ನೋಡಿಕೊಂಡು ಇದಕ್ಕೆ ರಕ್ಷಾಬಂಧನ ಕಟ್ಟಬೇಕು. ಕಟ್ಟಿಬಿಟ್ಟು ಇದನ್ನು ಕಿತ್ತು, ಅಂದರೆ ಭೂಮಿ ಮೇಲೆ ಇಡಂಗಿಲ್ಲ, ಕಿತ್ತು ತಗೊಂಡೋಗಿ ಎಲ್ಲನ ಸ್ವಲ್ಪ ದೇವ್ರ ಮುಂದೆನೋ ಎಲ್ಲನ ಭೂಮಿ ಮೇಲೆ ಹಿಡ್ದಂಗೆ ದೇವ್ರ ಮುಂದೆ ಎಲ್ಲನ ಅರಿಶಿಣದ ಬಟ್ಟೆ ಕಟ್ಬಿಟ್ಟು ಎತ್ತಿ ಜೋಪಾನವಾಗಿ ಇಟ್ಕೊಂಡು ಪ್ರತಿನಿತ್ಯ ಇದಕ್ಕೆ ಪೂಜೆ ಮಾಡಿ ಒಂದಿಷ್ಟು ಕಡ್ಡಿ ತಗೊಂಡೋಗಿ ನೀವು ವ್ಯವಹಾರಗಳು ಎಲ್ಲೆಲ್ಲಿ ಮಾಡ್ತೀರೋ ಆ ಜಾಗದಲ್ಲಿ ನೀವು ಅದನ್ನು ಗಲ್ಲದಲ್ಲಿ ಇಟ್ಕೊಂಡ್ರೆ ಬಹಳ ಅನುಕೂಲಕರವಾದ ಒಂದು ಗಿಡಮೂಲಿಕೆ. ಇದು ಆಕರ್ಷಣೆ ಆಗುತ್ತೆ. ಜನಾಕರ್ಷಣೆ, ಧನಾಕರ್ಷಣೆ, ಇದು ಬಹಳಷ್ಟು ಜನಗಳಿಗೆ ಉತ್ತಮವಾದ ಮೂಲಿಕೆ. ನೋಡಿ, ಇದು ದಾಳಿಂಬೆ ಗಿಡ ನೋಡಿ ಇದೆ. ಇದು ನೋಡಿ, ಇದು ದಾಳಿಂಬೆ ನೋಡಿ, ಎಲ್ಲರೂ ನೋಡಿರ್ತಕ್ಕಂಥ ಗಿಡನೇ ಇದು. ಈ ಗಿಡದಲ್ಲಿ ಈ ರೀತಿ ಪ್ರತ್ಯೇಕವಾಗಿ ಬೆಳೀತದೆ. ಇದರಲ್ಲಿ ಹೆಣ್ಣು ಗಂಡು ಅಂತ ಎರಡು ಇರುತ್ತೆ. ಈಗ ಯಾವುದು ಬದನಿಕೆಗಳಲ್ಲಿ ಹೆಣ್ಣು ಗಂಡು ಅಂತಿದ್ರೆ ಇದು ನೋಡಿ, ಇದು ಗಂಡು. ಯಾಕೆ ಅಂತಂದರೆ ಇದು ಉದ್ದ ಅಗಲ ಬರುತ್ತೆ, ಉದ್ದ ಎಲೆ ಬರುತ್ತೆ, ಅದರಿಂದ ಗಂಡು. ಹೆಣ್ಣಿಗೆ ಬಂದು ಅಗಲವಾದ ಎಲೆ ಬರುತ್ತೆ. ಈ ರೀತಿ ಎರಡು ವಿಧ ಇರ್ತದೆ. ಬಹಳಷ್ಟು ಅದ್ಭುತವಾದ ಗಿಡಮೂಲಿಕೆ ಇದು. ಈ ಒಂದು ಬದನಿಕೆ ಬಹಳಷ್ಟು ಜನಗಳಿಗೆ ಬಹಳಷ್ಟು ಅನುಕೂಲಕರವಾದಂಥ ಒಂದು ಗಿಡಮೂಲಿಕೆ ಇದು. ಇದನ್ನು ಒಳ್ಳೆಯ ನಕ್ಷತ್ರ ಅಮೃತಗಳಿಗೆಯಲ್ಲಿ ಕಿತ್ತರೆ ಇನ್ನೂ ಒಳ್ಳೆಯದು. ಒಂದು ದಿನ ಮುಂಚಿತವಾಗಿ ಒಂದು ರಕ್ಷೆ ಕಟ್ಟಬೇಕು. ಇದಕ್ಕೆ ಕಟ್ಟಿಬಿಟ್ಟು ಅಮೃತಗಳಿಗೆಯಲ್ಲಿ ಕಿತ್ಕೊಂಡು ಇದಕ್ಕೆ ಒಳ್ಳೆ ಉತ್ತಮವಾದ ಸ್ಮರಣೆ ಇರಬೇಕು. ಯಾವುದು? ನಿಮ್ಮ ಮನೆ ದೇವ್ರನ್ನ ನೀವು ನೆನೆಸ್ಕೊಂಡು ಭಗವಂತ ಇದನ್ನು ತಗೊಂಡಾಗ ನಾನು ಮನೆಯಲ್ಲಿ ಇಟ್ಕೊತಾ ಇದ್ದೀನಿ, ಲಕ್ಷ್ಮೀ ಆಕರ್ಷಣೆ, ಧನಾಕರ್ಷಣೆ, ಜನಾಕರ್ಷಣೆ ಬಂದು ನನಗೆ ಉತ್ತಮವಾದ ಒಂದು ದಾರಿ ಕೊಡಿ ಅಂತ ಹೇಳ್ಬಿಟ್ಟು ಈ ಗಿಡದ ಹತ್ರ ಮನಸ್ಫೂರ್ತಿಯಾಗಿ ಕೇಳ್ಕೋಬೇಕು. ಒಂದು ದಿನ ಮುಂಚೆ ಬಂದು ಕೇಳ್ಕೊಂಡು ಇದಕ್ಕೆ ಒಂದು ಮೈ ಮೇಲಿರ್ತಕ್ಕಂಥ ಒಂದು ನೂಲು ಪೋಗನ್ನು ತೆಗೆದು ಇದಕ್ಕೆ ರಕ್ಷೆ ಕಟ್ಬಿಟ್ಟು ಪೂಜೆ ಎಲ್ಲ ಕ್ಲಿಯರಾಗಿ ಮಾಡಿ ಪೂಜೆ ಮಾಡಬೇಕು. ಅಗರಬತ್ತಿ, ಅರಿಶಿಣ, ಕುಂಕುಮ ಎಲ್ಲ ಇಟ್ಟು ಅಗರಬತ್ತಿ ಹಂಚಿ ತೆಂಗಿನಕಾಯಿ ಹೊಡೆದು ಕರ್ಪೂರ ಅಂಟಿಸಿ ಒಂದು ರಕ್ಷೆ ಕಟ್ಬಿಟ್ಟು ನೀವು ಬೆಳಗ್ಗೆ ಬಂದು ಈ ಒಂದು ಈ ಗಿಡದ ಮೇಲೆ ಇರ್ತಕ್ಕಂಥ ಬದನಿಕೆ ನೋಡಿ. ಬದನಿಕೆ ಪೂರ್ತಿ ಕೀಳಂಗಿಲ್ಲ, ಮೊದಲೇ ಹೇಳಿರ್ತೀನಿ ನೋಡಿ, ಇಲ್ಲಿದೆ ಬೇರುಗಳು. ಅದಕ್ಕೆ ಬದನಿಕೆ ಪೂರ್ತಿ ಕೀಳಂಗಿಲ್ಲ. ನೀವು ಕಿತ್ತರೆ ಇಲ್ಲಿವರೆಗೆ ಕಿತ್ಕೋಬೇಕು, ಎಲ್ಲ ಕೀಳಂಗಿಲ್ಲ. ಕಿತ್ತರೆ ಏನಾಗುತ್ತೆ ಅಂತಂದರೆ ಇದರ ಜೀವ ಹೋಗುತ್ತೆ. ಇದು ಇಲ್ಲಿ ಗಂಟೆ ಕಟ್ ಮಾಡ್ಕೊಂಡ್ರೆ ಇದರ ಜೀವ ಇಲ್ಲೇ ಇರ್ತದೆ, ಮತ್ತೆ ಇನ್ನೂ ಸ್ವಲ್ಪ ಬೆಳೀತದೆ. ಪೂರ್ತಿ ಕಿತ್ತುಬಿಟ್ರಿ ಅಂತಂದರೆ ಇದರ ಜೀವ ಕಳ್ಕೊಂತದೆ. ಈ ಜೀವ ಕಳ್ಕೊಂಡಾಗ ನಿಮಗೆ ಗಲ್ಲದ ಬಾಕ್ಸಲ್ಲಿಟ್ಟರು ಕೆಲಸ ಮಾಡಲ್ಲ. ಇದರ ಜೀವ ಕಳ್ಕೊಬಾರ್ದು. ಕಳ್ಕೊಳ್ಳದಂಗೆ ಇದು ಬೆಳೀತಾ ಇರಬೇಕು. ಇದು ಯಾವ ರೀತಿ ಬೆಳೀತಾ ಇರ್ತದೆ ಅದೇ ರೀತಿ ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಲಕ್ಷ್ಮಿ ಆಗ್ಬೋದು, ಜನಾಕರ್ಷಣೆ ಆಗ್ಬೋದು, ಉತ್ತಮವಾದ ಕೆಲಸಗಳಾಗ್ಬೋದು, ಇವೆಲ್ಲ ನಿಮಗೆ ಬೆಳೀತಾನೆ ಇರ್ತವೆ. ಇದು ಬೆಳೆಯೋದಂಗೆ ನೋಡ್ಕೋಬೇಕು. ಅಂದರೆ ಮೊತ್ತವಾಗಿ ಇದನ್ನು ಕಟ್ ಮಾಡಿ ಪೂರ್ತಿಯಾಗಿ ತಗೊಂಡು ಹೋಗದಂಗೆ ಸ್ವಲ್ಪ ಬಿಟ್ಟು ಮಿಕ್ಕಿದ್ದನ್ನು ಕಟ್ ಮಾಡ್ಕೊಂಡು ಹೋಗಬೇಕು. ಇದು ಪದ್ಧತಿ. ಇದನ್ನು ಯಾರು ಮಾಡ್ತಾರೋ ಅನುಕೂಲಕರವಾಗಿ ಬಹಳಷ್ಟು ಜನಗಳಿಗೆ ಉತ್ತಮವಾದ ಅನುಕೂಲ ಕೊಡ್ತದೆ. ನೋಡಿ, ಇದು ದಾಳಿಂಬೆ ಮರದ ಬದನಿಕೆ.